ಈ ಹೈಕೋರ್ಟಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದಗಳು ಇವತ್ತು ಮುಗಿದಿದೆ. ಅಭಿಷೇಕ್ ಮನು ಸಿಂಘ್ವಿ, ರವಿವರ್ಮ ಕುಮಾರ್ ಅವರೆಲ್ಲ ತಮ್ಮ ವಾದಗಳನ್ನು ಮುಗಿಸಿದ್ದಾರೆ. ಎಲ್ಲರದ್ದು ಸೇಮ್, CMಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ರಾಜ್ಯಪಾಲರ ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ, ವಿರಳ ಸಂದರ್ಭದಲ್ಲಿ ಮಾಡಬೇಕಾಗಿತ್ತವರು, ದೂರಿಲ್ಲ ಇದಕ್ಕೆ, ಹಾಗಾಗಿ ಅದು ಬರಲ್ಲ, ಅಧಿಕಾರಿಗಳ ಸುಯಿಂದ ಏನಾದ್ರು ಮಾಡಿಬಿಟ್ಟಿರ್ಬೋದು, ಇವ್ರನ್ನ ಹೊಣೆ ಮಾಡಬಾರ್ದು ನೀವು ಅಂತ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದಕ್ಕೆ ವಿರುದ್ಧವಾಗಿ ಯಾರೋ ಒಬ್ಬರು ವಾದ ಮಾಡಿದವರು, ಇದು ಹೆಂಗಿದೆ ಅಂತಂದರೆ ಚಿಂತಾಮಣಿನಲ್ಲಿ ಜಮೀನು ಕಳ್ಕೊಂಡ್ರೆ ಬೆಂಗಳೂರಿನ ಸದಾಶಿವನಗರದಲ್ಲಿ ನಿವೇಶನ ಕೊಟ್ಟಂಗಿದೆ ಅಂತ ಅವ್ರದ್ದು ವಾದ. ಅವ್ರ ಮೇಲೆ ತನಿಖೆ ಬೇಕು ಅಂತ ಅವರು ಒಬ್ಬರ ಮೇಲೊಬ್ಬರು. ಈ ಮಧ್ಯೆ ಮಾಜಿ ಆಯುಕ್ತ ದಿನೇಶ್ ಅವ್ರನ್ನ ಆಫೀಸರ್ನ ಸಸ್ಪೆಂಡ್ ಮಾಡಿದ ರಾಜ್ಯ ಸರ್ಕಾರ ಸದ್ದಿಲ್ಲದೆ ಅದನ್ನು ವಾಪಸ್ ತೊಗೊಂಡಿದೆಯಂತೆ. ಯಾಕೆ ತೊಗೊಂಡಿದೆ ಉತ್ತರ ಕೊಡಲ್ಲ ಅದಕ್ಕೆ ಯಾರು. ಅದು ಕೋರ್ಟ್ ಮೂಲಕನೇ ಯಾಕೆ ಮಾಡ್ತು ಹೇಳಲ್ಲ ಅದನ್ನು ಯಾರಿಗೂ. ಕತ್ತೆ ಕಾಯಕ್ಕೆ ಮಾಡಿದ್ರ ಹಂಗಾರೆ? ಯಾವ ಮಣುತಿನ ಆಫೀಸರ್ ಮಾಡಿದವ್ರು ಯಾರು? ಏನು ನಿಮ್ಮ ಇಷ್ಟ ಬಂದಂಗೆ ಮಾಡೋಕ್ಕೆ ಇದೇನಿದೆ ಸರ್ಕಸ್ಸಾ ಸರ್ಕಾರ ಅಂತಂದರೆ? ಬೆಳಗ್ಗೆ ಒಂದು ಆರ್ಡ್ರ್ ಹಾಕ್ತೀನಿ, ಮಧ್ಯಾಹ್ನ ಒಂದು ಆರ್ಡ್ರ್ ಹಾಕ್ತೀನಿ, ಆರ್ಡ್ರ್ ಹಾಕಿದ್ದವ್ರು ಸಸ್ಪೆಂಡ್ ಮಾಡಿ ಹಂಗಾರೆ ಏನಕ್ಕೆ ಮಾಡಿದ್ರಿ, ಪಾಸ್ ಮಾಡಿದ್ರಿ ಆರ್ಡ್ರನ್ನ? ಅದು ಡೀಟೈಲ್ಡ್ ಆರ್ಡ್ರನ್ನ. ಭಾಳ ಸರಳ. ಉಲ್ಲಂಘನೆಗಳಾಗಿವೆ ಎಂಬುದು ಅಲ್ಲಿ ರೆಕಾರ್ಡ್ ಆಗಿದೆ. ಭಾಳ ಸರಳ. ಅದರಿಂದ ಪಾರಾಗೋದಕ್ಕೆ ಕೋರ್ಟ್ಗೆ ಅದನ್ನು ಹೇಳಿಬಿಟ್ರೆ, ನೀವೇ ಅಲ್ಲಿ ಉಲ್ಲಂಘನೆ ಆಗಿದೆ ಅಂತ ನಿಮ್ಮ ಆದೇಶದಲ್ಲಿ ಇದೆಯಲ್ಲಪ್ಪ, ಯಾರೋ ಆಯುಕ್ತನ ವರದಿ ಮಾಡೋದ್ರಲ್ಲಿ ಯಾರು ಕೇಳಿಬಿಟ್ರೆ ನಾಳೆ ಅದಕ್ಕೆ ಹಿಂದಕ್ಕೆ ಹೋಗಿದ್ದಾರೆ ಅಷ್ಟೇ, ಡಿಫೆಂಡ್ ಮಾಡ್ಕೊ ಅಷ್ಟೇ, ಇನ್ನೇನಿಲ್ಲ. ಇದು ಮೂರ್ಖತನದ ಪರಮಾವಧಿ. ಹಾಗಿದ್ರೆ ಯಾರು ಜವಾಬ್ದಾರ ಅಲ್ವಾ ಸರ್? ಯಾಕಲ್ಲ, ಯಾಕೆ ಜವಾಬ್ದಾರಿ ಅಲ್ಲ? ಕತೆ ಕಾಯ್ತಾ ಇದ್ರಂತ ಕೇಳಲೇಬೇಕು. ಆರ್ಡರ್ ಮಾಡೋವಾಗ ಮಣ್ಣು ತಿಂತಿದ್ರಾ? ಬಟ್ ಇವತ್ತಿನ ಆರ್ಗ್ಯುಮೆಂಟ್ ಹಾಗಿದ್ರೆ ಅವತ್ತು ವೈಲೇಷನ್ ಆಗಿದ್ದು ಈ ವಿಡ್ರಾ ಆದ ತಕ್ಷಣ ವೈಲೇಷನ್ ಅಲ್ವಾ ಅದಂಗಾರೆ? ನಾನು ಸಿದ್ದರಾಮಯ್ಯ ಪಾತ್ರ ಇನ್ನೂ ಹೇಳಿಲ್ಲ, ವೈಲೇಷನ್ ಹೇಳ್ತಿರೋದು ನಾನು. ಹಾಗಾದ್ರೆ ಇವಾಗ ವೈಲೇಷನ್ ಹಾಕಿದ್ದಿನ ವೈಲೇಷನ್ ಈಗಿಲ್ಲ. ಹಾಗಿದ್ರೆ ಆಗದಿರುವ ವೈಲೇಷನ್ ಆಗಿದೆ ಅಂತ ಹಾಕಿ ಆರ್ಡರ್ ಹಾಕಿದ ಆಫೀಸರ್ನ ಮನೆ ಕಳಿಸಿ. ಇದೊಂದು ಇರ್ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ತರ ಬಿಹೇವ್ ಮಾಡ್ತಿದ್ದಾರೆ. ಲಗಾಮಿಲ್ಲ ಇವ್ರುಗಳಿಗೆ ಯಾವನು. ಬಟ್ ಇವತ್ತೊಂದು ಆರ್ಗ್ಯುಮೆಂಟ್ ಬಂತು ಸರ್ ಈ ವಿಚಾರದಲ್ಲಿ, ಹಿಂದಿರುವಂತ ಅಧಿಕಾರಿಗಳು ಇದರಲ್ಲಿ ಪಾತ್ರ ವಹಿಸ್ತಾರೆ, ಸಿದ್ದರಾಮಯ್ಯನವ್ರದ್ದು ಏನಾದ್ರೂ ಅವ್ರ ಮೇಲೆ ಕ್ರಮ ತಗೊಳ್ಳಬಹುದಾ ಸರ್? ನನಗೆ ಗೊತ್ತಿಲ್ಲ. ಅಲ್ಲ, ಸರ್ಕಾರ ತಗೊಳ್ಳಿ. ಅಲ್ಲ, ಆತರ ಅವಕಾಶಗಳು ಆದೇಶ ಹೊರಡಿಸುವಾಗ ಉಲ್ಲಂಘನೆ ಆಗಿದೆ ಅಂತ ಹಾಕಿದ್ರೋ ಹಾಕಿಲ್ವೋ? ಈಗ ವಿಡ್ರಾ ಮಾಡಿದ ತಕ್ಷಣ ಅದೇನಾಗತ್ತೆ ಹೇಳಿ ನನಗೆ, ಅದೇನಾಗತ್ತೆ ಹೇಳಿ? ಒಳ್ಳೆ ಕತೆ ಐತಿ ಅವ್ರದ್ದು. ಯಾಕೋ ಬರ್ತಾ ಬರ್ತಾ ನಿಮ್ಗೆಲ್ಲ ಯಾವನು ಏನೇನು ಹೇಳ್ಕೊಡ್ತಿದ್ದಾನೋ ಮಣ್ತೀನಿ, ಹೋಗಿ ನಮಗೇನು ಹೋಗ್ಬೇಕು. ಎಸ್, ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಡೆದಿದ್ದ ಆಂತರಿಕ ಸಂಘರ್ಷಕ್ಕೆ ಬ್ರೇಕ್ ಹಾಕೋಕೆ ಸಂಘ ಪರಿವಾರ ಈಗ ಮುಂದಾಗಿದೆ. ಇವತ್ತು ಬಿಜೆಪಿ ಎರಡು ಗುಂಪುಗಳ ನಾಯಕರನ್ನು ಕರೆಸಿಬಿಟ್ಟು ಸಭೆಯೆಲ್ಲ ಮಾಡಿದಾರಂತೆ, ಕ್ಲಾಸ್ ತಗೊಂಡಿದ್ದಾರಂತೆ, ಒಗ್ಗಟ್ಟಿನ ಪಾಠ ಎಲ್ಲ ಮಾಡಿದ್ದಾರೆ, ಎಲ್ಲರ ಅಭಿಪ್ರಾಯ ಅಹವಾಲು ಆಲಿಸಿದ್ದಾರೆ, ಭಿನ್ನಮತ ಒಗ್ಗಟ್ಟಿನ ಕೊರತೆಗೆಲ್ಲ ಸಮಾಧಾನ ಮಾಡಿದರಂತೆ. ವಿಜೇಂದ್ರ ಕೆಲವು ನಡೆಗಳನ್ನು ಆಕ್ಷೇಪ ಮಾಡಿದರಂತೆ. ಎಲ್ಲರೂ ಒಟ್ಟಿಗೆ ಕರೆದೊಯ್ಯಬೇಕು ಅಂತ ತಾಕೀತು ಮಾಡಿದ್ದಾರೆ. ಮೇಲಾಟ ಪ್ರತಿಷ್ಠೆ ಬಿಟ್ಟು ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟ ಮಾಡಿ ಅಂತ ನಿರ್ದೇಶನ ಕೊಟ್ಟಿದ್ದಾರಂತೆ. ಇನ್ನೊಂದು ಕಡೆಗೆ ವಾಲ್ಮೀಕಿ ನಿಗಮ ಹರಡ ಖಂಡಿಸಿ ಬಳ್ಳಾರಿ ಚಲೋ ನಡೆಸುವಂತೆ RSS ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪೊಲಿಟಿಕಲ್ ವಿಷಯದ ಬಗ್ಗೆ ಚರ್ಚೆ ಆಗಿಲ್ಲ, ಒಟ್ಟು ಸಂಘಟನಾತ್ಮಕ ವಿಷಯಗಳು. ಆನಂತರ ಇನ್ನೂ ಹೆಚ್ಚು ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿ ರಾಜಕೀಯ ಹೋರಾಟವನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಗಟ್ಟಿಗೊಳಿಸೋದು ಮಾತ್ರ ಚರ್ಚೆ ಆಗಿದೆ. ಯಾವುದೇ ಪಾರ್ಟಿಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟದಾದಂಥ ಭಿನ್ನಾಭಿಪ್ರಾಯಗಳು ಅಥವಾ ಅಭಿಪ್ರಾಯ ಭೇದಗಳು ಇರ್ತಾವೆ. ಅವುಗಳನ್ನೆಲ್ಲವನ್ನು ನಾವು ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿ ಪಕ್ಷದ ನಿರ್ಣಯಕ್ಕೆ ನಾವು ಎಲ್ಲರೂ ಬದ್ಧಬೇಕು, ತಿಳಿವಾಗಬೇಕು, ಎಲ್ಲರೂ ಕೂಡಿ ಹೋಗ್ಬೇಕಾಗ್ತದೆ. ಪಕ್ಷ ಹೇಳಿದ್ಮೇಲೆ ಹೋಗ್ಬೇಕು, ಎಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರ ನಿವಾಸದಲ್ಲಿ ಗಣೇಶನ ಹಬ್ಬ ನಡೀತು, ಮಂಗಳಾರತಿ. ಪ್ರಧಾನಮಂತ್ರಿಗಳು ಅದಕ್ಕೆ ಹೋಗಿ ಪಾಲ್ಗೊಂಡ್ರು. ಅದ್ರದ್ದು ಫೋಟೋನೋ ವಿಡಿಯೋನೋ ಆಚೆ ಬಂತು, ಬರಲೇ ಬರುತ್ತೆ. ಕೂಡಲೇ ಭಾಳ ಜನರಿಂದ ಆಕ್ಷೇಪ, ಕಾನೂನು ತಜ್ಞರು ಎಲ್ಲ. CJI ನಿವಾಸಕ್ಕೆ ಅವ್ರು ಹೋಗಬಾರ್ದಾಗಿತ್ತು, ಆಘಾತಕಾರಿ, ನಾಗರಿಕ ಹಕ್ಕನ್ನು ಕೆಟ್ಟ ಸಂದೇಶ ಅಂತೆಲ್ಲ. ಪ್ರಶಾಂತ್ ಭೂಷಣ್ ಅದನ್ನು ಹೇಳದೆ ಇನ್ನೇನು ಹೇಳ್ತಾರೆ ಅವರು. ಇನ್ನು ಉದ್ಧವ್ ಶಿವಸೇನೆ ಸಂಜಯ್ ರಾವತ್ ನಮ್ಮ ಪಕ್ಷದ ಪ್ರಕರಣದಲ್ಲಿ CJI ನ್ಯಾಯಸಮ್ಮತ ತೀರ್ಪು ಕೊಡ್ತಾರಾ ಅಂತೆಲ್ಲ. ಅಂದರೆ ಕೊಡದೇ ಇದ್ದರೆ ಮೋದಿ ಹೇಳ್ಕೊಟ್ಟು ಬಂದರು ಅಂತ, ಕೊಟ್ಟರೆ ಮೋದಿ ಏನು ಹೇಳ್ಕೊಟ್ಟಿಲ್ಲ, ಅವರು ಇದು ಇಂಡಿಪೆಂಡೆಂಟ್ ಅವರು. ಈ ದೇಶದಲ್ಲಿ ಬಹುಜನರ ನಾಲಿಗೆ ಯಾವ ಹಂತಕ್ಕೆ ಬಂದಿದೆ, ಪರ್ಟಿಕ್ಯುಲರ್ಲಿ ಕೋರ್ಟ್ ತೀರ್ಪುಗಳ ವಿಚಾರದಲ್ಲಿ ಅಂತಂದರೆ, ನನ್ನ ಪರವಾಗಿ ತೀರ್ಪು ಬಂತ ಅವರು ಗ್ರೇಟ್ ಜಡ್ಜು, ಅವರು ಒಳ್ಳೆಯವರು, ಭಾಳ ಒಳ್ಳೆಯವರು, ನಿಷ್ಪಕ್ಷಪಾತಿ. ಮೋದಿ ಅಂತ ಇದಕ್ಕೆ ಬಗ್ಗಿಲ್ಲ, ಜಗ್ಗಿಲ್ಲ, ಇವ್ರು ದೇವದೂತ ಅಷ್ಟೇ. ಕೊಡ್ಲಿಲ್ವಾ ಪಕ್ಷಪಾತಿ. ಇನ್ಸಿನ್ಯೂನೇಷನ್ಸು, ಯಾಕಂದರೆ ಅವ್ರಿಗೆ ಡಿಫೆನ್ಸಿಗೆ ಜಾಗ ಇಲ್ಲ ಜಡ್ಜ್ಗಳಿಗೆ. ಹೌದು, ಅವ್ರಿಗೆ ಪಾಲಿಟಿಷಿಯನ್ಸ್ ಥರ ಬೆಳಗ್ಗೆ ಇವ್ರು 4 ಜನ ಮೀಡಿಯಾನವ್ರನ್ನ ಕರೆದು ಕ್ಯಾಕರ್ಸ್ ಹೋಗ್ಯಕ್ಕೆ ಅವ್ರಿಗೆ ಜಾಗ ಇಲ್ಲ ಪಾಪ ಜಡ್ಜ್ಗಳಿಗೆ. ಎಲ್ಲಿದೆ ಅವ್ರಿಗೆ ಜಾಗ? ಅಪ್ಪಪ್ಪ ಅಂದರೆ ಒಂದು ಸೋಮೋಟೋ ಏನಾದ್ರು ಒಂದು ಕೇಸ್ ಮಾಡ್ಕೊಂಡು ಕೋರ್ಟಲ್ಲಿ ಹೇಳಬೇಕು ಅವರು ಅಷ್ಟೇ. ಹಾಗಾಗಿ ಅವರು ಸಾಫ್ಟ್ ಟಾರ್ಗೆಟ್ಗಳು. ಇತ್ತೀಚೆಗಂತೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬಟ್ ಪರವಾಗಿ ಬಂದ್ಬಿಡ್ಬೇಕು.
ಎಲೆಕ್ಟ್ರೋಲ್ ಬಾಂಡ್ದನ್ನ ಇದೇ CJI ಜಡ್ಜ್ಮೆಂಟ್ ಕೊಟ್ಟಾಗ ನಿಮ್ಗೆ ಅವರು ದೇವ್ರ ಥರ ಕಾಣಿಸಿದ್ರು. ಇವತ್ತು ಮೋದಿ ಗಣೇಶನ್ ಏನು ತಪ್ಪೇನಿದೆ? ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಮನೆಯಲ್ಲಿ ಇಫ್ತಾರ್ ಪಾರ್ಟಿ ಮಾಡಿದಾಗ ಅವತ್ತಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದ ಬಾಲಕೃಷ್ಣನೂ ಹೋಗಿದ್ರು. ಯಾಕೆ ಕೇಳಲಿಲ್ಲ ಯಾರುವೆ? ಅದು ಸರಿಯಾಗಿತ್ತು. 10 ಕಾನ್ಫರೆನ್ಸ್ಗಳಲ್ಲಿ ಮತ್ತು ಇದರಲ್ಲಿ ಏನು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇಬ್ಬರು ವೇದಿಕೆಯನ್ನು ಹಂಚ್ಕೋತಾರೆ. ಯಾಕೆ ಕೇಳಲಿಲ್ಲ ಪಕ್ಕ ಕೂತ್ರಿ ಅಂತ? ಯಾಕೆ ಕೇಳಲ್ಲ? ಓಕೆ, ಎಲೆಕ್ಟ್ರಾಲ್ ಬಾಂಡ್ ಬಂದಾಗ CJI ಚೆನ್ನಾಗಿದ್ರಾ? ಈಗಿಲ್ಲ. ಅವ್ರ ಮನೆಗೆ ಹೋಗಿ ಬಂದ ತಕ್ಷಣ ಮೋದಿ ಅವ್ರಿಗೆ ಹೋಗಿ ನಮಸ್ಕಾರ ಅಂದ್ಬಿಟ್ರು, ಅಲ್ಲಿ ಮಂಗಳಾರತಿ ಮಾಡಿಬಿಟ್ರು. ಠಕ್ಕಂತ ನಾಳೆಯಿಂದ ಎಲ್ಲ ಸರ್ಕಾರದ ಪರನಾ? ಯು ಹ್ಯಾವ್ ಟು ಜಡ್ಜ್ ಆರ್ ಜಡ್ಜ್ಮೆಂಟನ್ನು ಆನ್ ದಿ ಬೇಸಿಸ್ ಆಫ್ ದಿ ಲಾ. ಅವತ್ತಿನ ನೆಲದ ಕಾನೂನು ಮತ್ತು ಕಾನ್ಸ್ಟಿಟ್ಯೂಷನಾಲಿಟಿ ಇದೆಯಾ ಇಲ್ವಾ ಅಂತ. ಅವರ ನಡವಳಿಕೆ ಏನು ಅಂತ ನೋಡಿ ತೀರ್ಮಾನ ಮಾಡ್ತೀರೋ, ಅವರ ನಂಬಿಕೆಗಳ ಆಧಾರದಲ್ಲಿ ಹೋಗ್ತೀರೋ ನೀವು? ಯಾವುದ್ರಲ್ಲಿ ಹೋಗ್ತೀರಿ? ಹಾಗಾದರೆ ರಾಜಕಾರಣಿಗಳು ಮಾತ್ರ ಜನರ ಕಣ್ಣಿಗೆ ಮಣ್ಣು ಹಾಕಿಬಿಟ್ಟು ಬಾಯಿಗೆ ಹಾಕಬಾರ್ದಂಥ ಕಚಡ ಎಲ್ಲ ಹಾಕಿಬಿಟ್ಟು ಜನರ ಬಾಯಿಗೆ ಇವರು ಒಂದಾಗಿರ್ತಾರೆ. ಅಲ್ಲ, ಮದುವೆಗಳು, ವಿವಾಹಗಳು, ಮಕ್ಕಳು ಕೊಟ್ಕೊಳ್ಳೋದು, ಸಂಬಂಧಗಳು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋಬೋದು. ನಾಚಿಕೆ ಗೆಟ್ಟವರು ಅದು ಮಾಡ್ಬೋದಾ? ಇಲ್ಲೂ ಹೋಗ್ಬಾರ್ದು. ಏನು ಮಾತಾಡ್ತಾರ್ರಿ? ಅದು ಬೇರೆ. ಆ ಪಕ್ಷದಿಂದನೂ ಆಗ್ಬೋದು, ಈ ಪಕ್ಷದಿಂದನೂ ಆಗ್ಬೋದು. ಬೇಕಾರೆ ಅವಾಗ ಯಾವ ಸಿದ್ಧಾಂತ? ಅವಾಗ ಏನಿಲ್ಲ, ಸಿದ್ಧಾಂತಗಳನ್ನು ಏನಿಲ್ಲ. ವಾಟ್ ನಾನ್ಸೆನ್ಸ್ ಇಟ್ ಈಸ್. ಜಡ್ಜಸ್, ಎ ಜಡ್ಜ್ ಹ್ಯಾಸ್ ಟು ಬಿ ಜಡ್ಜ್ಡ್ ಅಂತಾರೆ. ಬಟ್ ಆನ್ ವಾಟ್? ಅವ್ರು ಕೊಡೋ ತೀರ್ಪುಗಳು. ಎಕ್ಸಾಕ್ಟ್ಲಿ. ಹಾಗಾದ್ರೆ ನಾಳೆ ಒಬ್ಬ ಜಡ್ಜು ದೇವಸ್ಥಾನಕ್ಕೆ ಯಾಕೆ ಹೋದ್ರು, ಮಸೀದಿಗೆ ಯಾಕೆ ಬಂದ್ರು, ಅಲ್ಲಿ ಹಾಕೋದ್ರು, ಇಲ್ಲಿ ಹಾಕೋದ್ರು ಅಂದರೆ ಅವ್ರು ಮನುಷ್ಯರು ರೀ. ಅವ್ರಿಗೂ ನಂಬಿಕೆಗಳನ್ನೋದು ಇರುತ್ತೆ ರೀ ಅವ್ರವ್ರ ಪ್ರಕಾರದಲ್ಲಿ. ಒಳ್ಳೆ ಕಥೆ ಆಯ್ತಿದ. ಸಮಾಜವಾದಿ ಅಂತ ಹೇಳ್ಕೊಂಡು, ಅಥವಾ ಕಮ್ಯುನಿಸ್ಟ್ ಅಂತಾನೆ ಹೇಳ್ಕೊಂಡು, ಅಥವಾ ಇನ್ನೇನೋ ಒಂದನ್ನು ಹೇಳ್ಕೊಂಡು ದರೋಡೆ ಮಾಡಿ ಜನರ ದುಡ್ಡನ್ನು ಲೂಟಿ ಹೊಡಿತಾರಲ್ಲ, ಅವ್ರಿಗೇನು ಹೇಳಬೇಕು? ಅದು ಪರವಾಗಿಲ್ವಾ? ಬೋಗಸ್ ಫೆಲೋಸ್ ತಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದಾರಪ್ಪ. ಅದಕ್ಕೆ ಲೀಡರ್ ಆಫ್ ದಿ ಅಪೋಸಿಷನ್ ಯಾಕೆ ಕರೀಲ್ಲ? ನನ್ನ ಮನೆಗೆ ಯಾರನ್ನು ಕರಿಬೇಕು ಅಂತ ನೀನು ಯಾವನು ಹೇಳಕ್ಕೆ? ನನಗೆ ಇಷ್ಟ. ಒಳ್ಳೆ ಕಷ್ಟ ಆಯ್ತದೆ ಮನೆ. ಹೌದು, ಒಳ್ಳೆ ಕಷ್ಟ ಲೈಫ್. ಚೆನ್ನಾಗಿದೆ ಇದು ಸಿಸ್ಟಮ್. ಇನ್ನು ಮೀಸಲಾತಿ ರದ್ದತಿ ಕುರಿತಾಗಿ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಉಲ್ಲೇಖಿಸಿ ಬಿಜೆಪಿ ಎಲ್ಲ ಪ್ರತಿಭಟನೆ ಮಾಡಿದೆ. ನಾಳೆಯಿಂದಲೂ ಕೂಡ 3 ದಿನ ಪ್ರತಿಭಟನೆ ಮಾಡ್ತಾರೆ ಬಿಜೆಪಿಯವರು. ಸಿದ್ದರಾಮಯ್ಯವರು ತೀವ್ರವಾಗಿ ವಿರೋಧಿಸಿದ್ದಾರೆ. ಪ್ರಾಣಿ ಹಿಂಸೆ ವಿರುದ್ಧ ಕಟುಕರು ಪ್ರತಿಭಟನೆ ಮಾಡಿದಂಗೆ ಅಂತ ಅವರೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಇದೆಲ್ಲ ಸುಳ್ಳು. ಮೀಸಲಾತಿ ವಿರೋಧಿಸ್ತಾ ಬಂದವರಿಗೆ ಸಂವಿಧಾನವನ್ನೇ ಬದಲಿಸುವ ಹೊರಟಿಗೆ ಇಂಥ ಪ್ರತಿಭಟನೆ ನಡೆಸುವ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯವರು ಕೇಳಿದ್ದಾರೆ. ಅಷ್ಟೇ ಅಲ್ಲ, ಅವ್ರು ಹೇಳೋದು ಅದಕ್ಕೋಸ್ಕರನೇ ಜಾತಿ ಜನಗಣತಿ ಮಾಡಬೇಕು ರೀ. ಸ್ವಾಮಿ, ನಿಮ್ಮ ಹತ್ರ ಮಾಡಿ ಕೈಯಲ್ಲಿರೋದು ಕೊಡ್ರಿ. ಫಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಮಾಡೋ ಮನೆ ಹಾಳಾಗೋಗಿ ಆಮೇಲೆ ನೋಡೋಣ. ಇನ್ನೂ ಆಚೆನೆ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇಡ್ರಿ ಕೆಳಕ್ಕೆ ನೋಡೋಣ. ಅದನ್ನ ಇಡಕ್ಕೆ ನಿಮಗೆ ಧೈರ್ಯ ಇಲ್ಲ. ಇನ್ನೊಬ್ರು ಧೈರ್ಯ ಕೇಳ್ತಾರೆ ಇವ್ರು ಬಂದು. ಇಡ್ರಿ ನೋಡೋಣ, ಅದೇನು ಬಂದಿದೆ ನೋಡಬಿಡೋಣ. ಇಡ್ರಿ ಜಾತಿಗಳ ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿಗೆ ಹೇಳಿದೆಯಲ್ಲಪ್ಪ ನಿಮಗೆ. ನೀವು ರಾಜ್ಯಗಳು ತೀರ್ಮಾನ ಮಾಡಿ ಅಂತ ಮಾಡಿ ನೋಡೋಣ. ಕಟ್ಟ ಕಡೆಯ ಮನುಷ್ಯನಿಗೆ ಮೀಸಲಾತಿ ಲಾಭ ತಲುಪಿದೆಯೋ ಇಲ್ಲವೋ ಅಂತ ಅನ್ನೋ ನೀವು ನೋಡಬಿಡೋಣ, ತಲುಪಿದೆಯಾ ಇಲ್ವಾ ಅಂತ ಇಡ್ರಪ್ಪ ವರದಿ ಕೆಳಕ್ಕೆ. ಅದಿಟ್ರೆ ಗೊತ್ತಾಗುತ್ತೆ ಯಾರಿಗೆ ಮುಟ್ಟಿದೆಯೋ ಇಲ್ಲ ಅಂತ ಹೇಳಿ. ಇನ್ನೊಬ್ಬರ ಮೇಲೆ ವರ್ಷದ್ ಬಹಳ ಸುಲಭ. ನಿಮ್ಮ ಹತ್ರ ಇರೋ ವರದಿ ಇಟ್ಬಿಟ್ಟು ಮಾತಾಡಿ ಬೇರೆಯವ್ರ ಮೇಲೆ ನೀವು, ಅವಾಗ ಗೊತ್ತಾಗತ್ತೆ ಕತೆ ಏನು ಅಂತ.